ಹಾಯ್ ಸ್ನೇಹಿತರೆ ನಾವು KPS ಗ್ರೂಪ್ ಸಿ 2016ರಿಂದ 2024ರವರೆಗೆ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಬಿಡಿಸುತ್ತಿದ್ದೇವೆ ಸ್ನೇಹಿತರೆ ನಾವು GK ಪೇಪರ್ ಮತ್ತು ಕಮ್ಯುನಿಕೇಷನ್ ಪೇಪರ್ ಎರಡೂ ಬಿಡಿಸುತ್ತಿದ್ದೇವೆ. ಕಮ್ಯುನಿಕೇಷನ್ ಪೇಪರು ಪತ್ರಿಕೆ ಎರಡಾದಂಥ ಕಮ್ಯುನಿಕೇಷನ್ ಪೇಪರು ಕನ್ನಡ ಆಗಲಿ ಕಂಪ್ಯೂಟರ್ ಆಗಲಿ ಇಂಗ್ಲೀಷ್ ಆಗಲಿ ಬೇರೆ ವಿಡಿಯೋ ಮಾಡುತ್ತಿದ್ದೇವೆ. ಸಂಪೂರ್ಣ ಎಕ್ಸ್ಪ್ಲೇನ್ ಇರುತ್ತೆ ಸ್ನೇಹಿತರೆ ಇವತ್ತು ನಾವು 11/9/2016 ನಡೆದಿರುವಂಥ KPS ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ ಬಿಡಿಸಿದ್ದೇವೆ. KPS ಗ್ರೂಪ್ ಸಿ 2016 ನಡೆದಿರುವಂಥ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಪ್ರಶ್ನೆಗಳು ಇವತ್ತು ಚರ್ಚೆ ಮಾಡಿದ್ದೇವೆ ಸ್ನೇಹಿತರೆ. ಇದು ಲೆವೆಲ್ PUC ಲೆವೆಲ್ ಆಗಿರುತ್ತೆ. ಇದರ ವಿಷಯ ಸಂಕೇತ 96, ಸಬ್ಜೆಕ್ಟ್ ಕೋಡು 96. ಸ್ನೇಹಿತರೆ ಇಲ್ಲಿ ಮೊದಲ ಪ್ರಶ್ನೆ ನೋಡೋಣ. 1 MB ಯಾವುದಕ್ಕೆ ಸಮ? ಸ್ನೇಹಿತರೆ ಇಲ್ಲಿ 1 MB ಯಾವುದಕ್ಕೆ ಸಮ ಅಂದರೆ 1024 KB ಸಮ. ಎರಡನೇ ಪ್ರಶ್ನೆ, ಭಾರತದ ಮೊಟ್ಟಮೊದಲ ಸೂಪರ್ ಕಂಪ್ಯೂಟರ್ ಯಾವುದು? ಇಲ್ಲಿ ಭಾರತದ ಮೊಟ್ಟಮೊದಲ ಸೂಪರ್ ಕಂಪ್ಯೂಟರ್ ಪರಮ್ 8000. ಇದು ಭಾರತದ ಮೊಟ್ಟಮೊದಲ ಸೂಪರ್ ಕಂಪ್ಯೂಟರ್ ಆಗಿರುತ್ತೆ. ಸ್ನೇಹಿತರೆ ಇಲ್ಲಿ ಸೂಪರ್ ಕಂಪ್ಯೂಟರ್ ಅಂದರೆ ಏನು? ಸೂಪರ್ ಕಂಪ್ಯೂಟರ್ ಅಂದರೆ ಇವು ಅತಿ ವೇಗದ ಕಂಪ್ಯೂಟರ್ಗಳು. ಇವುಗಳನ್ನು ನಾವು ಯಾವುದರಲ್ಲಿ ಅಳೆಯುತ್ತೇವೆ ಅಂದರೆ ಫ್ಲಾಪ್ಸ್ಗಳಲ್ಲಿ, ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್ಗಳಲ್ಲಿ ಅಳೆಯುತ್ತೇವೆ ಸ್ನೇಹಿತರೆ ಇಲ್ಲಿ ಇವುಗಳನ್ನು ಯಾವ ಕ್ಷೇತ್ರಗಳಲ್ಲಿ ಬಳಸ್ತಾರೆ ಅಂದರೆ ಇವುಗಳನ್ನು ಹವಾಮಾನ ಮುನ್ಸೂಚನೆ, ಸಂಶೋಧನೆ ಮತ್ತು ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಬಳಸುತ್ತಾರೆ. ಇಲ್ಲಿ ಸ್ನೇಹಿತರೆ ಕ್ರೇ 1, ಈ ಕ್ರೇ 1 ಅನ್ನೋದು ವಿಶ್ವದ ಮೊದಲ ಸೂಪರ್ ಕಂಪ್ಯೂಟರ್. ಇದು ಸೈಮೂರ್ ಆರ್ಕೆ ಯಾವಾಗ ಅಭಿವೃದ್ಧಿಪಡಿಸ್ತಾರೆ ಅಂದರೆ 1976ರಲ್ಲಿ ಇದನ್ನು ಅಭಿವೃದ್ಧಿಪಡಿಸ್ತಾರೆ ಸ್ನೇಹಿತರೆ ಇಲ್ಲಿ ಪರಮ್ ಎಂಬ ಸೂಪರ್ ಕಂಪ್ಯೂಟರ್ ಉತ್ಪಾದಿಸಿದ ಭಾರತ ಕಂಪನಿ ಯಾವುದಂದರೆ ಸಿಕ್ಯಾಡು. ಸ್ನೇಹಿತರೆ ಇದು ಯಾವಾಗ ಅಭಿವೃದ್ಧಿಪಡಿಸಲಾಯ್ತು ಅಂದರೆ 1991ರಲ್ಲಿ. ಸ್ನೇಹಿತರೆ ಭಾರತ ಸೂಪರ್ ಕಂಪ್ಯೂಟರ್ ಪ್ರಥಮ ಯಾರಿಗೆ ಕರೀತಾರೆ ಅಂದರೆ ವಿಜಯ್ ಭಟ್ಕರ್ಕರ್. ನೋಡ್ರಲ್ಲಿ ವಿಜಯ್ ಭಟ್ಕರ್ಕರ್ಗೆ ಭಾರತದ ಸೂಪರ್ ಕಂಪ್ಯೂಟರ್ ಪ್ರಥಮ ಅಂತ ಕರೀತಾರೆ. ಸ್ನೇಹಿತರೆ ಇಲ್ಲಿ ಪರಮ್ ಕಂಚನಜುಂಗ ಇತ್ತೀಚೆಗೆ ಭಾರತದಲ್ಲಿ ತಯಾರಾದ ಸೂಪರ್ ಕಂಪ್ಯೂಟರ್ ಆಗಿದೆ. ಮುಂದಿನ ಪ್ರಶ್ನೆ, ಸ್ನೇಹಿತರೆ ಇಲ್ಲಿ ಗೂಗಲ್ ಕ್ರೋಮ್ ಎನ್ನುವುದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆ? ನೋಡ್ರಿ ಗೂಗಲ್ ಕ್ರೋಮ್ ಅನ್ನೋದು ಒಂದು ಜಾಲದರ್ಶಕ ಸ್ನೇಹಿತರೆ, ವೆಬ್ ಬ್ರೌಸರ್. ಬಹಳ ಇಂಪಾರ್ಟೆಂಟ್ ನೋಡ್ರಿ, ಗೂಗಲ್ ಕ್ರೋಮ್ ಅನ್ನೋದೇನು ವೆಬ್ ಬ್ರೌಸರ್ ಸ್ನೇಹಿತರೆ. ಓಕೆ ಸ್ನೇಹಿತರೆ ವೆಬ್ ಬ್ರೌಸರ್ ಮೂಲತಃ ಸಾಫ್ಟ್ವೇರ್ ಅಪ್ಲಿಕೇಶನ್ ಆಗಿದೆ. ಇದು ಏನಾಗಿದೆ ನೋಡ್ರಿ, ವೆಬ್ ಬ್ರೌಸರ್ ಇದು ಏನಾಗಿದೆ ಅಂದರೆ ಸಾಫ್ಟ್ವೇರ್ ಅಪ್ಲಿಕೇಶನ್ ಆಗಿದೆ. ಇದು ವರ್ಲ್ಡ್ ವೈಡ್ ವೆಬ್ ಮೂಲಕ ಏನು ಮಾಡ್ತಾ ಅಂದರೆ ಮಾಹಿತಿಯನ್ನು ಪ್ರವೇಶಿಸಲು ಅಭಿವೃದ್ಧಿಪಡಿಸಲಾಗಿದೆ. ಓಕೆ ಸ್ನೇಹಿತರೆ ಮುಂದಿನ ಪ್ರಶ್ನೆ, URLನ ವಿಸ್ತೃತ ರೂಪ ಏನು? URL ಅಂದರೆ? ಓಕೆ URL ಅಂದರೆ ಸ್ನೇಹಿತರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. URL ಅಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಸ್ನೇಹಿತರೆ ಇಲ್ಲಿ URL ಅಂದರೆ ಏನಪ್ಪ ಅಂದರೆ ಇಲ್ಲಿ ಇಂಟರ್ನೆಟ್ನಲ್ಲಿ ಕಂಡು ಬರುವ ಪ್ರತಿಯೊಂದು ವೆಬ್ ಪೇಜ್ಗೆ ಒಂದು ನಿರ್ದಿಷ್ಟ ವಿಳಾಸ ಇರುತ್ತೆ ಸ್ನೇಹಿತರೆ. ಈ ವಿಳಾಸವೇ URL. ನೋಡ್ರಿ ಇಂಟರ್ನೆಟ್ನಲ್ಲಿ ಕಂಡು ಬರುವ ಪ್ರತಿಯೊಂದು ವೆಬ್ ಪೇಜ್ಗೆ ಒಂದು ನಿರ್ದಿಷ್ಟ ವಿಳಾಸ ಇರುತ್ತದೆ. ಈ ವಿಳಾಸವೇ URL. ಸ್ನೇಹಿತರೆ ಇಲ್ಲಿ ಕೆಳಗಿನಲ್ಲಿ ಗುಂಪಿಗೆ ಸೇರದ ಪದ ಯಾವುದು? ನೋಡ್ರಿ ಕೆಳಗಿನಲ್ಲಿ ಗುಂಪಿಗೆ ಸೇರದ ಪದ ಯಾವುದು? ಇಲ್ಲಿ ಯಾವುದಂದರೆ ಲಿನಕ್ಸು. ಸ್ನೇಹಿತರೆ ಲಿನಕ್ಸ್ ಅಂದರೆ ಏನು? ಓಕೆ ಸ್ನೇಹಿತರೆ ನೋಡೋಣ. ಲಿನಕ್ಸ್ ಸ್ನೇಹಿತರೆ ಇದು 1991ರಲ್ಲಿ ಓಕೆ ನೋಡ್ರಿ 1991ರಲ್ಲಿ ಇದನ್ನು 1991 ಸೆಪ್ಟೆಂಬರ್ನಲ್ಲಿ ಲಿನಕ್ಸ್ ಮೊದಲ ಆವೃತ್ತಿಯನ್ನು ಯಾರಪ್ಪ ಅಂದರೆ ಲೈನಸ್ ಟೋರ್ವಾಲ್ಡ್ಸ್ ಅಭಿವೃದ್ಧಿಪಡಿಸ್ತಾರೆ ಸ್ನೇಹಿತರೆ. ಇದೊಂದು ಲಿನಕ್ಸ್ ಏನಾಗಿರುತ್ತೆ ಅಂದರೆ ಇದು ಓಪನ್ ಸೋರ್ಸ್ ತಂತ್ರಾಂಶ ಆಗಿದೆ. ಯಾವ ತಂತ್ರಾಂಶ ಆಗಿದೆ? ಓಪನ್ ಸೋರ್ಸ್. ನೆನ್ಪಿಟ್ಕೋರಿ, ಲಿನಕ್ಸ್ ಇದೊಂದು ಓಪನ್ ಸೋರ್ಸ್ ತಂತ್ರಾಂಶವಾಗಿದೆ. ಓಕೆ ಇದನ್ನು 1991 ಸೆಪ್ಟೆಂಬರ್ನಲ್ಲಿ ಲಿನಕ್ಸ್ ಮೊದಲ ಆವೃತ್ತಿಯನ್ನು ಯಾರು ಬಿಡುಗಡೆ ಮಾಡ್ತಾರಪ್ಪ ಅಂದರೆ ಯಾರು ಅಭಿವೃದ್ಧಿಪಡಿಸ್ತಾರೆ ಅಂದರೆ ನೋಡ್ರಿ 1991 ಸೆಪ್ಟೆಂಬರ್ನಲ್ಲಿ ಲಿನಕ್ಸ್ ಮೊದಲ ಆವೃತ್ತಿಯ ಮೊದಲ ಆವೃತ್ತಿ ಯಾವುದು? ಕರ್ನಲ್. ಇದನ್ನು ಲೈನಸ್ ಟೋರ್ವಾಲ್ಡ್ಸ್ ಅವರು ಅಭಿವೃದ್ಧಿಪಡಿಸ್ತಾರೆ ಸ್ನೇಹಿತರೆ. ಓಕೆ ಇದು ಏನಾಗಿದೆ ಅಂದರೆ ಇದೊಂದು ಓಪನ್ ಸೋರ್ಸ್ ತಂತ್ರಾಂಶ ಆಗಿದೆ. ಅಂದರೆ ಇದನ್ನು ನಾವು ಏನು ಮಾಡ್ಬೋದಪ್ಪ ಅಂದರೆ ಉಚಿತವಾಗಿ ಇಂಟರ್ನೆಟ್ ಮೂಲಕ ಡೌನ್ಲೋಡ್ ಮಾಡ್ಬೋದು ಸ್ನೇಹಿತರೆ. ಓಕೆ ನೋಡ್ರಿ ಲಿನಕ್ಸ್ ಅಂದರೆ ಏನು ಗೊತ್ತಾಯ್ತು ನಮಗೆ? ಇದೊಂದು ಓಪನ್ ಸೋರ್ಸ್ ತಂತ್ರಾಂಶವಾಗಿದೆ. ಇದು ಯಾರಪ್ಪ ಅಂದರೆ ಲೈನಸ್ ಟೋರ್ವಾಲ್ಡ್ಸ್ ಅವರು ಮೊದಲ ಅಭಿವೃದ್ಧಿಪಡಿಸ್ತಾರೆ. ಯಾವಾಗಂದರೆ 1991. ಇದನ್ನು ಉಚಿತವಾಗಿ ನಾವು ಇಂಟರ್ನೆಟ್ ಮೂಲಕ ಡೌನ್ಲೋಡ್ ಮಾಡ್ಬೋದು. ಓಕೆ ವಿಂಡೋಸ್ ಅಂದರೆ ಏನು ಸ್ನೇಹಿತರೆ? ಓಕೆ ವಿಂಡೋಸು ಮೈಕ್ರೋಸಾಫ್ಟ್ ಸಂಸ್ಥೆ ಏನು ಮಾಡುತ್ತೆ 1985ರಲ್ಲಿ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮನ್ನು ಪರಿಚಯಿಸುತ್ತೆ. ಓಕೆ ವಿಂಡೋಸ್ ಅನ್ನೋದು ಏನು? ಇದೊಂದು ಆಪರೇಟಿಂಗ್ ಸಿಸ್ಟಮು. ಇದು ಯಾರು ಪರಿಚಯ ಮಾಡ್ತಂದರೆ ಮೈಕ್ರೋಸಾಫ್ಟು. ಯಾವಾಗಂದ್ರೆ 1985. ನೆನಪಿಟ್ಕೋರಿ, ವಿಂಡೋಸನ್ನು ಪರಿಚಯಿಸಿದರು ಮೈಕ್ರೋಸಾಫ್ಟ್ ಯಾವಾಗ? 1985. ವಿಂಡೋಸ್ ಅನ್ನೋದು ಏನು ಸ್ನೇಹಿತರೆ? ಇದೊಂದು ಆಪರೇಟಿಂಗ್ ಸಿಸ್ಟಮು. ಓಕೆ ಸ್ನೇಹಿತರೆ ಇವುಗಳ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ವ್ಯವಸ್ಥೆ ಹೊಂದಿದ್ದು ಇವು ಮಲ್ಟಿಮೀಡಿಯಾಗಳಲ್ಲಿ ಸಹಕರಿಸುತ್ತವೆ. ವಿಂಡೋಸಲ್ಲಿ ಮಲ್ಟಿಮೀಡಿಯಾಗಳಲ್ಲಿ ಸಹಕರಿಸುತ್ತವೆ ಸ್ನೇಹಿತರೆ. ಇಲ್ಲಿ ಆ್ಯಂಡ್ರಾಯ್ಡ್ ಅನ್ನೋದೇನು? ನೋಡ್ರಿ ಆ್ಯಂಡ್ರಾಯ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ರಾಯ್ಡ್ ಅನ್ನೋದೇನು? ಇದೊಂದು ಪ್ರಮುಖ ಓಪನ್ ಸೋರ್ಸ್. ನೋಡಿರಿ ಇದೊಂದು ಪ್ರಮುಖ ಓಪನ್ ಸೋರ್ಸ್ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಯಾವುದು? ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಏನು ಆ್ಯಂಡ್ರಾಯ್ಡ್ ಅನ್ನೋದು ಇದು ಏನಾಗಿದೆ ಅಂದರೆ
ಇದೊಂದು ಪ್ರಮುಖ ಓಪನ್ ಸೋರ್ಸ್ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಓಕೆ ಸ್ನೇಹಿತರೆ, ಈ ಆ್ಯಂಡ್ರಾಯ್ಡನ್ನು ಗೂಗಲ್ ಸಂಸ್ಥೆ ಅಭಿವೃದ್ಧಿಪಡಿಸುತ್ತೆ. ಓಕೆ, ಮತ್ತು ಇದನ್ನು ಆ್ಯಂಡಿ ರೂಬಿನ್ ರವರನ್ನು ಆ್ಯಂಡ್ರಾಯ್ಡ್ದ ಪಿತಾಮಹ ಅಂತ ಕರೀತಾರೆ. ಯಾರನ್ನು? ಆ್ಯಂಡಿ ರೂಬಿನ್ ರವರನ್ನು ಆ್ಯಂಡ್ರಾಯ್ಡ್ದ ಪಿತಾಮಹ ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ಇನ್ನೊಂದು ಸ್ನೇಹಿತರೆ, ಲಾಲಿಪಾಪ್ ಇದೇನು? ಆ್ಯಂಡ್ರಾಯ್ಡ್ನ ಒಂದು ಆವೃತ್ತಿಯಾಗಿದೆ ಸ್ನೇಹಿತರಲ್ಲಿ. TCP, BSNL ಮತ್ತು ಅಂತರ್ಜಾಲ ಅನ್ವೇಷಕ ಸ್ಟಾರ್ ಇದು ಏನಾಗಿದೆ ಸ್ನೇಹಿತರೆ ನೋಡ್ರಲ್ಲಿ. ಇದರಲ್ಲಿ ಆಪ್ಷನ್ 3 ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. ಏನಂದರೆ TCP ಇದೊಂದು ವರ್ಗಾವಣೆ ನಿಯಂತ್ರಣ ಸ್ಟ್ರಕ್ಚರ್ ಆಗಿದೆ. BSNL ಇದೇನಾಗಿದೆ? ಅಂತರ್ಜಾಲ ಸೇವೆಯನ್ನು ಒದಗಿಸುತ್ತದೆ. ಅಂತರ್ಜಾಲ ಅನ್ವೇಷಕ ಇದು ಏನಾಗಿದೆಯಪ್ಪ ಅಂದರೆ ಜಾಲದರ್ಶಕ ಆಗಿದೆ. ಸ್ಟಾರ್ ಇದು ಜಾಲ ವಿನ್ಯಾಸ ಸ್ನೇಹಿತರೆ. TCP ಅಂದರೆ ಟ್ರಾನ್ಸ್ಫರ್ ಕಂಟ್ರೋಲ್ ಪ್ರೋಟೋಕಾಲು. BSNL ಅಂದರೆ ಭಾರತ ಸಂಚಾರ ನಿಗಮ್ ಲಿಮಿಟೆಡು. ಸ್ನೇಹಿತರಲ್ಲಿ ಇಂಟರ್ನೆಟ್ ಎಂಬುದು ಮೈಕ್ರೋಸಾಫ್ಟ್ ಅಭಿವೃದ್ಧಿಪಡಿಸಿರುವ ವೆಬ್ ಬ್ರೌಸರ್ ಆಗಿದೆ. ನೋಡ್ರಲ್ಲಿ, ಇಂಟರ್ನೆಟ್ ಎಂಬುದು ಏನಪ್ಪ ಅಂದರೆ ಮೈಕ್ರೋಸಾಫ್ಟ್ ಅಭಿವೃದ್ಧಿಪಡಿಸಿರುವ ಒಂದು ವೆಬ್ ಬ್ರೌಸರ್ ಆಗಿದೆ, ಜಾಲದರ್ಶಕವಾಗಿದೆ. ಇಲ್ಲಿ ಎನ್ಯಾಕ್ ಮತ್ತು ಯುನೈಕ್ ಅಂದರೆ ಏನು ಸ್ನೇಹಿತರಲ್ಲಿ? ಎನ್ಯಾಕ್ ಮತ್ತು ಯುನೈಕ್ ಅಂದರೆ ಏನು? ಎನ್ಯಾಕ್ ಮತ್ತು ಯುನೈಕ್ ಅಂದರೆ ಸ್ನೇಹಿತರಲ್ಲಿ ಪ್ರಥಮ ತಲೆಮಾರಿನ ಕಂಪ್ಯೂಟರ್ಗಳು. ನೆನ್ಪಿಡ್ಬರಲ್ಲಿ, ಪ್ರಥಮ ತಲೆಮಾರಿನ ಕಂಪ್ಯೂಟರ್ಗಳು ಸ್ನೇಹಿತರೆ ಅವು. ಸ್ನೇಹಿತರಲ್ಲಿ ಇಲ್ಲಿ ಎನ್ಯಾಕ್ ಬಗ್ಗೆ ನೋಡೋಣ ಸ್ವಲ್ಪ. ಸ್ನೇಹಿತರೆ, ಇಲ್ಲಿ ಎನ್ಯಾಕ್ ಎಲೆಕ್ಟ್ರೋ ನ್ಯೂಮೆರಿಕಲ್ ಇಂಟಿಗ್ರೇಟೆಡ್ ಕಂಪ್ಯೂಟರ್ ಸ್ನೇಹಿತರೆ. ಇದು ಅಭಿವೃದ್ಧಿಪಡಿಸಿದ ಯಾವಾಗಂದರೆ 1946. ಸಂಶೋಧಕರು ಯಾರಪ್ಪ ಅಂದರೆ ಜಾನ್ ಪ್ರಿಸ್ಕರ್ ಈಕರ್ ಮತ್ತು ಜಾನ್ ಡಬ್ಲ್ಯೂ ಮ್ಯಾಚ್ಲಿ ಸ್ನೇಹಿತರೆ. ಎನ್ಯಾಕ್ ಉಪಯೋಗ ಏನಪ್ಪ ಅಂದರೆ ಇದು ವೈಜ್ಞಾನಿಕ ಕ್ಷೇತ್ರ ಮತ್ತು ಹವಾಮಾನ ಮುನ್ಸೂಚನೆಗೆ ಇದು ಎನ್ಯಾಕ್ ಉಪಯೋಗ ಆಗುತ್ತೆ ಸ್ನೇಹಿತರೆ. ಎನ್ಯಾಕ್ನಲ್ಲಿ ಯಾವ ಟೆಕ್ನಾಲಜಿ ಬಳಸ್ತಿದ್ರಪ್ಪ ಅಂದರೆ ವ್ಯಾಕ್ಯೂಮು. ಎನ್ಯಾಕು, ಯುನೇಕು ಮತ್ತು ಎಡ್ವ್ಯಾಕ್ ಮತ್ತು ಎಡ್ಸೆಕ್ನಲ್ಲಿ ಏನಪ್ಪ ಅಂದರೆ ವ್ಯಾಕ್ಯೂಮ್ ತಂತ್ರಜ್ಞಾನ ಬಳಸ್ತಿದ್ರು ಸ್ನೇಹಿತರೆ. ಇಲ್ಲಿ ಎನ್ಯಾಕು ಬಗ್ಗೆ ನಮ್ಗೆ ಗೊತ್ತಾಯಿತು. ಯಾವ ವರ್ಷ ಪರ್ಚೇಸ್ ಆಯಿತು? 1946. ಸಂಶೋಧಕರು ಜಾನ್ ಪ್ರಿಸ್ಕರ್ ಈಕರ್ ಮತ್ತು ಜಾನ್ ಡಬ್ಲ್ಯೂ ಮ್ಯಾಕ್ಲಿ ಅವರು. ಇದ್ರ ಉಪಯೋಗ ಎಲ್ಲದಂದರೆ ವೈಜ್ಞಾನಿಕ ಕ್ಷೇತ್ರ ಮತ್ತು ಹವಾಮಾನ ಮುನ್ಸೂಚನೆಯಲ್ಲಿ. ಅದೇ ರೀತಿ ಸ್ನೇಹಿತರೆ, ಇದು ಎನ್ಯಾಕ್ ಏನಿದೆಯಲ್ಲ, ಇದು ಫಸ್ಟ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್. ನೋಡ್ರಿ, ಇದು ಫಸ್ಟ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟ್ರು. ಎನ್ಯಾಕ್ ಏನಿದೆ? ಇದು ಫಸ್ಟ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟ್ರು. ಇಲ್ಲಿ ಇನ್ನೊಂದು ನೋಡೋಣ ಸ್ನೇಹಿತರೆ, ಎಡ್ಸ್ಯಾಕು. ಓಕೆ, ಎಡ್ಸ್ಯಾಕು ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತಾರೆ. ಇವರು ಯಾವಾಗಪ್ಪ ಅಂದರೆ ಅಭಿವೃದ್ಧಿಗೊಂಡಿದ್ದ ವರ್ಷ 1946. ಸಂಶೋಧಕರು ಎಮ್ ವಿ ವಿಲ್ಕಾಸ್ ಅವರು. ಇದು ಏನಪ್ಪ ಸ್ನೇಹಿತರೆ ಅಂದರೆ ಇದು ಮೊದಲು ದತ್ತಾಂಶ ಸಂಗ್ರಹ ಮಾಡಿದ್ದು, ದತ್ತಾಂಶ ಡೇಟಾ ಸ್ಟೋರ್ ಮಾಡಿದಂಥ ಕಂಪ್ಯೂಟರ್ ಆಗಿದೆ ಸ್ನೇಹಿತರೆ ಇದು. ಓಕೆ, ಇದೇ ರೀತಿ ಇಡ್ವ್ಯಾಕ್ ಫುಲ್ ಫಾರ್ಮ್ ಏನಪ್ಪ ಅಂದರೆ ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರು. ಇದು ಅಭಿವೃದ್ಧಿ ವರ್ಷ 1950. ಸಂಶೋಧಕರು ಯಾರಪ್ಪ ಅಂದರೆ ಜಾನ್ ವೆ ನ್ಯೂಮನ್ ಅವರು ಸ್ನೇಹಿತರೆ. ಓಕೆ, ಇನ್ನೊಂದು ಯುನಿವ್ಯಾಕ್ ಸ್ನೇಹಿತರೆ, ಇದು ವರ್ಷ 1951. ಸಂಶೋಧಕರು GB ಈಕರ್ ಮತ್ತು JW ಮ್ಯಾಚ್ಲಿ ಅವರು. ಇದ್ರ ಉಪಯೋಗ ಎಲ್ಲಿ ಮಾಡ್ತಿದ್ರಪ್ಪ ಅಂದರೆ ವಾಣಿಜ್ಯ ವಹಿವಾಟಿನಲ್ಲಿ. ಸ್ನೇಹಿತರಲ್ಲಿ ಯುನಿವ್ಯಾಕ್ ಎಡ್ವ್ಯಾಕ್ನಲ್ಲಿ ವ್ಯಾಕ್ಯೂಮ್ ಟೆಕ್ನಾಲಜಿನ ಬಳಸ್ತಿದ್ರು. ಇದು ನೆನ್ಪಿಟ್ಕೋರಿ. ಓಕೆ ಸ್ನೇಹಿತರಲ್ಲಿ, ಮೊದಲನೇ ಪೀಳಿಗೆ ಕಂಪ್ಯೂಟರ್ ನೋಡೋಣ. ಮೊದಲ ಪೀಳಿಗೆ ಕಂಪ್ಯೂಟರ್ ಸ್ನೇಹಿತರೆ 1940 1956ವರೆಗೆ. ಈ ಪೀಳಿಗೆಯಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಆಂತರಿಕ ಕಾರ್ಯಾಚರಣೆಗಾಗಿ ಉಪಯೋಗಿಸುತ್ತಿದ್ದರು ಸ್ನೇಹಿತರೆ. ಆಂತರಿಕ ಸಾಗರಣ ಸಾಧನವಾಗಿ ಮ್ಯಾಗ್ನೆಟಿಕ್ ಡ್ರಮ್ಗಳನ್ನು ಉಪಯೋಗಿಸುತ್ತಿದ್ದರು. ಇನ್ಪುಟ್ ಔಟ್ಪುಟ್ ಸಾಧನವಾಗಿ ಪಂಚ್ಗಳನ್ನು ಬಳಸುತ್ತಿದ್ದರು ಸ್ನೇಹಿತರೆ. ಇದರ ಯಾಂತ್ರಿಕ ಭಾಷೆ, ಇಲ್ಲಿ ಯಾವ ಭಾಷೆ ಬಳಸ್ತಿದ್ರಪ್ಪ ಅಂದರೆ ಯಾಂತ್ರಿಕ ಭಾಷೆ ಬಳಸ್ತಿದ್ರು. ನೋಡಿರಿ, ಯಾರಾದ್ರೂ ಕೇಳ್ತಾರೆ ಮೊದಲನೇ ಪೀಳಿಗೆ ಕಂಪ್ಯೂಟರ್ಸ್ 1940 56. ಈ ಪೀಳಿಗೆಯಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಆಂತರಿಕ ಕಾರ್ಯಾಚರಣೆಗಾಗಿ ಉಪಯೋಗಿಸುತ್ತಿದ್ದರು. ಅದೇ ರೀತಿ ಆಂತರಿಕ ಸಂಗ್ರಹಣ ಸಾಧನವಾಗಿ ಮ್ಯಾಗ್ನೆಟಿಕ್ ಡ್ರಮ್ಗಳನ್ನು ಉಪಯೋಗಿಸುತ್ತಿದ್ದರು ಸ್ನೇಹಿತರೆ. ಇಲ್ಲಿ ಇನ್ಪುಟ್ ಔಟ್ಪುಟ್ ಸಾಧನವಾಗಿ ಏನು ಬಳಸ್ತಿದ್ರಪ್ಪ ಅಂದರೆ ಪಂಚ್ಗಳನ್ನು ಬಳಸ್ತಿದ್ರು. ಇಲ್ಲಿ ಯಾವ ಭಾಷೆ ಬಳಸ್ತಿದ್ರಪ್ಪ ಅಂದರೆ ಯಾಂತ್ರಿಕ ಭಾಷೆ ಬಳಸುತ್ತಿದ್ದರು. ಇಲ್ಲಿ ಉದಾಹರಣೆ ಯಾವ ಕಂಪ್ಯೂಟರ್ ಅಂದರೆ ಯುನೈಕು ಮಾರ್ಕ್ 1. ಎರಡನೇ ಪೀಳಿಗೆ ಕಂಪ್ಯೂಟರ್ ಸ್ನೇಹಿತರೆ, ಇದು 1956 ಅಂತ 1963. ಇಲ್ಲಿ ಟ್ರಾನ್ಸಿಸ್ಟರ್ ಬಳಸುತ್ತಿದ್ದರು. ನೋಡ್ರಲ್ಲಿ ಏನು ಬಳಸಿದ್ರು? ಟ್ರಾನ್ಸಿಸ್ಟರ್. ಮೊದಲ ಪೀಳಿಗೆ ಕಂಪ್ಯೂಟರ್ನಲ್ಲಿ ವ್ಯಾಕ್ಯೂಮ್ ಟ್ಯೂಬ್, ಇಲ್ಲಿ ಟ್ರಾನ್ಸಿಸ್ಟರ್ ಬಳಸುತ್ತಿದ್ರು ನೆನ್ಪಿಟ್ಕೋರಿ. ಓಕೆ, ಯಾವ ಟೆಕ್ನಾಲಜಿ? ಟ್ರಾನ್ಸಿಸ್ಟರು. ಮೆಮ್ರಿ ಆಗಿ ಮ್ಯಾಗ್ನೆಟಿಕ್ ಕೋರ್ ಬಳಸುತ್ತಿದ್ರು ಸ್ನೇಹಿತರೆ. ಏನು ಮೆಮ್ರಿ ಆಗಿ ಯಾವ್ದು ಬಳಸುತ್ತಿದ್ರು ಅಂದರೆ ಮ್ಯಾಗ್ನೆಟಿಕ್ ಕೋರ್ ಬಳಸುತ್ತಿದ್ದರು. ಇಲ್ಲಿ ಮ್ಯಾಗ್ನೆಟಿಕ್ ಟೇಪ್ಗಳನ್ನು ದ್ವಿತೀಯ ಸಂಗ್ರಹಣ ಸಾಧನವಾಗಿ ಬಳಸುತ್ತಿದ್ದರು. ಇಲ್ಲಿ ಯಾವ ಭಾಷೆ ಬಳಸುತ್ತಿದ್ದರು ಅಂದರೆ ಉನ್ನತ ಮಟ್ಟದ ಭಾಷೆ ಬಳಸುತ್ತಿದ್ದರು. ಕೋಬಾಲ್ ಮತ್ತು ಫೋಟಾನ್ ಯಾವ ಭಾಷೆ ಬಳಸಿದ್ರು? ಉನ್ನತ ಮಟ್ಟದ ಭಾಷೆ ಬಳಸುತ್ತಿದ್ದರು. ಇಲ್ಲಿ ಯಾವ ಕಂಪ್ಯೂಟರ್, ಎರಡನೇ ಪೀಳಿಗೆ ಕಂಪ್ಯೂಟರ್ಗೆ ಉದಾಹರಣೆ ಯಾವ ಅಂದರೆ IBM 1401, Honeywell 200, CDC 1604. ಇವು ನೆನ್ಪಿಟ್ಕೋರಿ. ಓಕೆ ಸ್ನೇಹಿತರೆ, ಮೂರನೇ ಪೀಳಿಗೆ ಕಂಪ್ಯೂಟರ್ಸ್ 1964 1971ವರೆಗೆ. ಇಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ICಗಳನ್ನು ಬಳಸುತ್ತಿದ್ದಾರೆ ಸ್ನೇಹಿತರೆ. ICಗಳು ಸಿಲಿಕನ್ನಿಂದ ತರಿಸಲ್ಪಟ್ಟಿರುತ್ತವೆ.
ಮೆಮ್ರಿ ಆಗಿ ಮ್ಯಾಗ್ನೆಟಿಕ್ ಕೋರ್ ಬಳಸುತ್ತಿದ್ದರು. ಮೆಮ್ರಿ ಆಗಿ ಯಾವ ಕೋರ್ ಬಳಸುತ್ತಿದ್ರು? ಮ್ಯಾಗ್ನೆಟಿಕ್ ಕೋರ್ ಬಳಸುತ್ತಿದ್ದರು. ಮಿನಿ ಕಂಪ್ಯೂಟರ್ಗಳು ಪರ್ಚೇಸ್ಲಾಯ್ತು. ಇಲ್ಲಿ ಯಾವ ಕಂಪ್ಯೂಟರ್ಗಳು? ಮಿನಿ ಕಂಪ್ಯೂಟರ್ ಪರ್ಚೇಸ್ಲಾಯಿತು. ಇಲ್ಲಿ ಉನ್ನತ ಮಟ್ಟದ ಭಾಷೆ ಬಳಸುತ್ತಿದ್ದರು ಸ್ನೇಹಿತರೆ. ಯಾವ ಭಾಷೆ? ಉನ್ನತ ಮಟ್ಟದ ಭಾಷೆ ಬಳಸುತ್ತಿದ್ದರು. ಇಲ್ಲಿ ಡೆಕ್, PDP ಎಂಟ್, IBM 360, RCS ಸ್ಪೆಕ್ಟ್ರಾ 70. ಓಕೆ, ಈ ಕಂಪ್ಯೂಟರ್ಗಳು, ಈ ಮೂರನೇ ಪೀಳಿಗೆ ಕಂಪ್ಯೂಟರ್ಗಳು ಉದಾಹರಣೆ ಯಾವಂದರೆ ಡೆಕ್, PDP ಎಂಟ್, IBM 360, RCS ಸ್ಪೆಕ್ಟ್ರಾ. ಓಕೆ ಸ್ನೇಹಿತರೆ, ನಾಲ್ಕನೇ ಪೀಳಿಗೆ ಕಂಪ್ಯೂಟರ್ಸು 1971 ಪ್ರೆಸೆಂಟ್ವರೆಗೆ ಇದೆ, ಇನ್ನೂವರೆಗೆ ಬಳಕೆ ಮಾಡ್ತಾರೆ ಸ್ನೇಹಿತರೆ. ನಾಲ್ಕನೇ ಪೀಳಿಗೆ ಕಂಪ್ಯೂಟರ್ಸು ಇಲ್ಲಿ ಸ್ನೇಹಿತರೆ ಮೈಕ್ರೋ ಪ್ರೊಸೆಸರ್ ಬಳಸಲಾಯಿತು. ನಾಲ್ಕನೇ ಪೀಳಿಗೆ ಕಂಪ್ಯೂಟರ್ಸ್ನಲ್ಲಿ ಮೈಕ್ರೋ ಪ್ರೊಸೆಸರ್ ಬಳಸಲಾಯಿತು. ಇಲ್ಲಿ LSI ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ತಂತ್ರಜ್ಞಾನ ಬಳಸಲಾಯಿತು ಸ್ನೇಹಿತರೆ. ಇಲ್ಲಿ ಏನಪ್ಪ ಅಂದರೆ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ತಂತ್ರಜ್ಞಾನ ಬಳಸಲಾಯಿತು. ಮೆಮ್ರಿಯಾಗಿ ಚೀಪ್ಗಳನ್ನು ಬಳಸಲಾಯಿತು ಸ್ನೇಹಿತರೆ. ಇಲ್ಲಿ ಮೆಮ್ರಿಯಾಗಿ ಏನು ಬಳಸ್ತಾರೆ ಅಂದರೆ ಚೀಪ್ಗಳನ್ನು ಬಳಸಲಾಯಿತು. ಇಲ್ಲಿ ಉನ್ನತ ಮಟ್ಟ ಬಳಸುತ್ತಿದ್ದರು, ಉನ್ನತ ಮಟ್ಟ ಭಾಷೆ ಬಳಸುತ್ತಿದ್ದರು. PC ಪರ್ಸನಲ್ ಕಂಪ್ಯೂಟರ್ ಪರ್ಚೇಸ್ಲಾಯಿತು ಸ್ನೇಹಿತರೆ. ಇಲ್ಲಿ ಇನ್ನೊಂದು ಏನಂದರೆ ಈ ಕಂಪ್ಯೂಟರ್ ಉದಾಹರಣೆ ಇಂಟೆಲ್ 4004, DEC 3090. ಐದನೇ ಪೀಳಿಗೆ ಕಂಪ್ಯೂಟರ್ಗಳು ಪ್ರೆಸೆಂಟ್ ಆ್ಯಂಡ್ ಬಿಯಾಂಡ್. ಇದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಳವಡಿಸಲಾಯಿತು. ಇಲ್ಲಿ AI ಅಳವಡಿಸಲಾಯಿತು. ಇಲ್ಲಿ ಸೂಪರ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಬಳಸ್ತಿದ್ರು ಸ್ನೇಹಿತರೆ. ಮತ್ತು ಇವಕ್ಕೆ ಐದನೇ ಪೀಳಿಗೆ ಕಂಪ್ಯೂಟರ್ಗೆ ಉದಾಹರಣೆ ಯಾವುದಂದರೆ ಸೂಪರ್ ಕಂಪ್ಯೂಟರ್ಗಳು, ಮಲ್ಟಿಟಾಸ್ಕಿಂಗ್ ಬಳಕೆ ಮತ್ತು ಇಲ್ಲಿ ರೋಬೋಟ್ಗಳು ಪರಿಚಯ ಆಗುತ್ತೆ ಸ್ನೇಹಿತರೆ. ಇಲ್ಲಿ ತಪ್ಪದ ಹೇಳಿಕೆಯನ್ನು ಕಂಡುಹಿಡಿಯರಿ ಕೊಟ್ಟಿದ್ದಾರೆ. ತಪ್ಪದ ಹೇಳಿಕೆಯನ್ನು ಕಂಡುಹಿಡಿಯರಿ. ಇಲ್ಲಿ ಯಾವಾಗ ತಪ್ಪಾದ ಹೇಳಿಕೆ ಆಗಿದೆ ಅಂದರೆ ಸ್ನೇಹಿತರಲ್ಲಿ .org ಎಂಬುದು ತಪ್ಪಾಗಿದೆ ಸ್ನೇಹಿತರಲ್ಲಿ. ORG ಅಂದರೆ ಏನಪ್ಪ ಅಂದರೆ ಅದು ಪಬ್ಲಿಕ್ ಇಂಟ್ರೆಸ್ಟ್ ರಿಜಿಸ್ಟ್ರಿ. ORG ಏನಾಗಬೇಕಿತ್ತು? ಅದು ಪಬ್ಲಿಕ್ ಇಂಟ್ರೆಸ್ಟ್ ರಿಜಿಸ್ಟ್ರಿ, ಅದು ತಪ್ಪಾಗಿದೆ ಸ್ನೇಹಿತರೆ. ಓಕೆ, ಇಲ್ಲಿ ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇದನ್ನು ಒಳಗೊಂಡಿದೆ. ಏನೇನು ಒಳಗೊಂಡಿದೆ ಸ್ನೇಹಿತರೆ? ಅದು CPU ಏನೇನು ಒಳಗೊಂಡಿದೆ ಅಂದರೆ ಇಲ್ಲಿ ಆಪ್ಷನ್ 3 ಕರೆಕ್ಟ್ ಆಗುತ್ತೆ, ALU ಮತ್ತು CU. ಓಕೆ, ಒಂದು CPU ಸಾಮಾನ್ಯವಾಗಿ ಏನೇನು ಒಳಗೊಂಡಿರ್ತದೆ? ಮೆಮ್ರಿ, ALU ಮತ್ತು CU ಕಂಟ್ರೋಲ್ ಯೂನಿಟ್ ಒಳಗೊಳ್ಳುತ್ತದೆ. ಯಾವಂದರೆ ಮೆಮ್ರಿ ಸ್ನೇಹಿತರೆ. ಒಂದು ಕಂಪ್ಯೂಟರ್ ರನ್ ಆಗಬೇಕಾದ್ರೆ ಇನ್ಪುಟ್ಟು, ಪ್ರೊಸೆಸಿಂಗು, ಔಟ್ಪುಟ್ ಬೇಕಾಗುತ್ತೆ. ಅಂದರೆ ಇನ್ಪುಟ್ ಕೊಟ್ಟಂಥ ಡೇಟಾವನ್ನು ನಾವು ಪ್ರೊಸೆಸಿಂಗ್ CPU ಮೊದಲು ಎಲ್ಲಿ ಹೋಗುತ್ತೆ ಅಂದರೆ ಅದು ರ್ಯಾಮ್ಗೆ ಹೋಗುತ್ತೆ ಸ್ನೇಹಿತರೆ. ರ್ಯಾಮ್ಲಿಂದ ಸ್ಟೋರೇಜ್ಗೆ ಹೋಗುತ್ತೆ, ಸ್ಟೋರೇಜ್ದಿಂದ CPU ಹೋಗುತ್ತೆ, ಕಂಟ್ರೋಲ್ ಯೂನಿಟ್ ಹೋಗುತ್ತೆ ಸ್ನೇಹಿತರೆ. ಕಂಟ್ರೋಲ್ ಯೂನಿಟ್ ಹೋಗಿ ಅದು ALU ಹೋಗುತ್ತೆ, ALUಲಿಂದ ಔಟ್ಪುಟ್ ಮೇಲೆ ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ. ನೆನ್ಪಿಟ್ಕೋರಿ. ಓಕೆ, ಯಾವುದೇ ಒಂದು ಕಂಪ್ಯೂಟರ್ ರನ್ ಆಗಬೇಕಾದ್ರೆ ಇನ್ಪುಟ್ ಬೇಕು ಸ್ನೇಹಿತರೆ. ಇನ್ಪುಟ್ ಕೊಟ್ಟಂಥ ಡೇಟಾವನ್ನು ರ್ಯಾಮ್ಗೆ ಹೋಗುತ್ತೆ, ರ್ಯಾಮ್ನಿಂದ ಸ್ಟೋರೇಜ್ ಹೋಗುತ್ತೆ, ಸ್ಟೋರೇಜಿಂದ ರ್ಯಾಮ್ನಿಂದ ಸ್ಟೋರೇಜಿಂದ ಕಂಟ್ರೋಲ್ ಯೂನಿಟಿಂದ ALU ಹೋಗುತ್ತೆ ಸ್ನೇಹಿತರೆ. ALUಲಿಂದ ನಮಗೆ ಔಟ್ಪುಟ್ ಮೇಲೆ ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರಲ್ಲಿ MS ವರ್ಡ್ನಲ್ಲಿ ಟಾಗಲ್ ಕೇಸ್ ಅಂದರೆ ಏನು? ಇಲ್ಲಿ ನೋಡ್ರಿ, ಟಾಗಲ್ ಕೇಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಟಾಗಲ್ ಕೇಸ್ ಅಂದರೆ ಏನು? ಟಾಗಲ್ ಕೇಸ್ ಎಂಬುದು ನೋಡಬೇಕು, ದೊಡ್ಡ ಅಕ್ಷರಗಳನ್ನು ಬದಲಿಸುತ್ತದೆ, ಪ್ರತಿಯೊಂದು ಶಬ್ದವನ್ನು ದೊಡ್ಡದು ಮಾಡುತ್ತದೆ, ದೊಡ್ಡ ಅಕ್ಷರವನ್ನು ಸಣ್ಣ ಅಕ್ಷರ ಮತ್ತು ಸಣ್ಣ ಅಕ್ಷರ ದೊಡ್ಡ ಅಕ್ಷರಗಳನ್ನು ಬದಲಾಯಿಸುತ್ತದೆ, ಅಕ್ಷರವನ್ನು ಸಣ್ಣ ಅಕ್ಷರಗಳನ್ನು ಬದಲಾಯಿಸುತ್ತದೆ. ಏನು ಮಾಡುತ್ತದೆ ಸ್ನೇಹಿತರೆ ಅದು? ಓಕೆ ಸ್ನೇಹಿತರಲ್ಲಿ ಟಾಗಲ್ ಕೇಸ್ ಎಂಬುದು ಏನು? ಓಕೆ, ಟಾಗಲ್ ಕೇಸ್ ಎಂಬುದು ಮೂರನೇ ಆಪ್ಷನ್ ಕರೆಕ್ಟ್ ಆಗುತ್ತೆ ಸ್ನೇಹಿತರೆ. MS ವರ್ಡ್ನಲ್ಲಿ ಟಾಗಲ್ ಕೇಸ್ ಎಂಬುದು ದೊಡ್ಡ ಅಕ್ಷರಗಳನ್ನು ಸಣ್ಣ ಅಕ್ಷರಗಳನ್ನಾಗಿ ಮತ್ತು ಸಣ್ಣ ಅಕ್ಷರಗಳನ್ನು ದೊಡ್ಡ ಅಕ್ಷರಗಳನ್ನಾಗಿ ಬದಲಾಯಿಸುತ್ತದೆ. ಓಕೆ, ಟೂಲ್ ಬಾರ್ನ ಚೇಂಜ್ ಕೇಸ್ ಎಂಬ ಆಯ್ಕೆಯಲ್ಲಿ ಬರುತ್ತದೆ. ಎಲ್ಲಿ? ಟೂಲ್ ಬಾರ್ನಲ್ಲಿ ಸ್ನೇಹಿತರೆ. ಟೂಲ್ ಬಾರ್ನಲ್ಲಿ ಆಯ್ಕೆ ಎಂಬ ಟೂಲ್ ಬಾರ್ನ ಚೇಂಜ್ ಕೇಸ್ ಎಂಬ ಆಯ್ಕೆಯಲ್ಲಿ ಬರುತ್ತದೆ ಸ್ನೇಹಿತರೆ. ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಸೆಂಟೆನ್ಸ್ ಕೇಸ್ ಕೊಟ್ಟಿದ್ದಾರೆ ನೋಡ್ರಿ. ಸೆಂಟೆನ್ಸ್ ಕೇಸ್ ನೋಡೋಣ. ಸೆಂಟೆನ್ಸ್ ಕೇಸ್ ಏನಂದ್ರೆ ವಾಕ್ಯದ ಮೊದಲ ಅಕ್ಷರ ದೊಡ್ಡ ಮತ್ತು ದೊಡ್ಡ ಅಕ್ಷರ. ಇಲ್ಲಿ ಏನಪ್ಪ ಅಂದರೆ ವಾಕ್ಯದ ಮೊದಲ ಅಕ್ಷರ ದೊಡ್ಡದಾಗಿ ಮತ್ತು ದೊಡ್ಡ ಅಕ್ಷರವನ್ನು ಮಾಡಲು ಬಳಕೆ. ಅಂದರೆ ಏನಪ್ಪ ಅಂದರೆ ವಾಕ್ಯದ ಮೊದಲ ಅಕ್ಷರ ಏನು ಮಾಡುತ್ತಪ್ಪ ಅಂದರೆ ದೊಡ್ಡ ಅಕ್ಷರ ಮಾಡಲು ಬಳಕೆ ಮಾಡ್ತಾರೆ. ವಾಕ್ಯದ ಮೊದಲ ಅಕ್ಷರ ಏನಪ್ಪ ಅಂದರೆ ದೊಡ್ಡ ಅಕ್ಷರ ಮಾಡಲು ಬಳಕೆ ಮಾಡ್ತಾರೆ. ಇಲ್ಲಿ ಲೋವರ್ ಕೇಸ್ ಏನಪ್ಪ ಅಂದರೆ ಎಲ್ಲ ಅಥವಾ ಒಂದು ಅಕ್ಷರ ಅಥವಾ ಒಂದು ಶಬ್ದ ವಾಕ್ಯದಲ್ಲಿನ ಅಕ್ಷರಗಳನ್ನು ಸಣ್ಣ ಮಾಡುತ್ತದೆ. ಅಪ್ಪರ್ ಕೇಸ್ ಏನು ಮಾಡ್ತದೆ? ಎಲ್ಲ ಅಥವಾ ಒಂದು ಅಕ್ಷರ ಅಥವಾ ಒಂದು ಶಬ್ದಗಳು ಏನು ಮಾಡ್ತದೆ? ಅಕ್ಷರವನ್ನು ಸಣ್ಣದಾಗಿ ಮಾಡ್ತದೆ ಸ್ನೇಹಿತರೆ. ಓಕೆ, ಆಪ್ರೇಟಿಂಗ್ ಸಿಸ್ಟಮ್ ಒಂದು ಏನು? ಇದೊಂದು ಸಿಸ್ಟಮ್ ಪ್ರೋಗ್ರಾಮ್ ಸ್ನೇಹಿತರೆ. ಆಪ್ರೇಟಿಂಗ್ ಸಿಸ್ಟಮ್ ಅನ್ನೋದೇನು? ಇದೊಂದು ಸಿಸ್ಟಮ್ ಪ್ರೋಗ್ರಾಮು. ನೋಡ್ರಿ, ಆಪ್ರೇಟಿಂಗ್ ಸಿಸ್ಟಮ್ ಅನ್ನೋದೊಂದು ಕಂಪ್ಯೂಟರ್ ಹಾರ್ಡ್ವೇರ್ ಸಂಪನ್ಮೂಲವನ್ನು ನಿರ್ವಹಿಸುವ ಮತ್ತು ಕಂಪ್ಯೂಟರ್ ಪ್ರೋಗ್ರಾಮಿಗೆ ಸಾಮಾನ್ಯ ಸೇವೆಗಳನ್ನು ಒದಗಿಸುವ ಸಿಸ್ಟಮ್ ಸಾಫ್ಟ್ವೇರ್ ಆಗಿದೆ ಸ್ನೇಹಿತರೆ. ನಾವು ಈ ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಸ್ನೇಹಿತರೆ.
ಯಾಕಂದರೆ ಎಕ್ಸಾಮ್ನಲ್ಲಿ 1 ಅಥವಾ 2 ಕ್ವಶನ್ ಪಕ್ಕ ಬರ್ತವೆ. ನೋಡಲಿ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನು? ನೋಡಲಿ ಇದೊಂದು ಆಪ್ರೇಟಿಂಗ್ ಸಿಸ್ಟಮ್ ಒಂದು ಸಿಸ್ಟಮ್ ಸಾಫ್ಟ್ವೇರ್. ಮೊಟ್ಟ ಮೊದಲು ನೆನಪಿಟ್ಕೋರಿ, ಆಪ್ರೇಟಿಂಗ್ ಸಿಸ್ಟಮ್ ಒಂದು ಸಿಸ್ಟಮ್ ಸಾಫ್ಟ್ವೇರು. ಇದು ಆಪ್ರೇಟಿಂಗ್ ಸಿಸ್ಟಮ್ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಬಳಕೆದಾರ ಬಳಕೆದಾರರ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ನೋಡ್ರಿ, ಆಪ್ರೇಟಿಂಗ್ ಸಿಸ್ಟಮ್ ಅನ್ನೋದು ಒಂದು ಸಿಸ್ಟಮ್ ಸಾಫ್ಟ್ವೇರು. ಇದು ಆಪ್ರೇಟಿಂಗ್ ಸಿಸ್ಟಮ್ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಬಳಕೆದಾರರ ಮಧ್ಯವರ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಓಕೆ, ಆಪ್ರೇಟಿಂಗ್ ಸಿಸ್ಟಮ್ನ ಕಾರ್ಯಗಳೇನು? ಇದ್ರ ವರ್ಕ್ ಏನು ಮಾಡುತ್ತೆ ಸ್ನೇಹಿತರೆ? ಇದು ವರ್ಕ್ ಏನು ಮಾಡುತ್ತಪ್ಪ ಅಂದರೆ ಮೆಮ್ರಿ ಮ್ಯಾನೇಜ್ಮೆಂಟು, ಫೈಲ್ ಮ್ಯಾನೇಜ್ಮೆಂಟು, ನೆಟ್ವರ್ಕ್ ಮ್ಯಾನೇಜ್ಮೆಂಟು, ಹಾರ್ಡ್ವೇರ್ ಮ್ಯಾನೇಜ್ಮೆಂಟು, ಸಾಫ್ಟ್ವೇರ್ ಮ್ಯಾನೇಜ್ಮೆಂಟು, ಡೇಟಾ ಮ್ಯಾನೇಜ್ಮೆಂಟ್ ಮಾಡುತ್ತೆ. ಓಕೆ, ನೋಡ್ರಿ ಬೂಟಿಂಗ್ ಅಂದರೆ ಏನು? ಕಂಪ್ಯೂಟರ್ ಆರಂಭವಾಗುವಾಗ ಹಾರ್ಡ್ ಡಿಸ್ಕ್ನಲ್ಲಿರುವ ಕಾರ್ಯಾಚರಣೆ ವ್ಯವಸ್ಥೆ ರ್ಯಾಮ್ನಲ್ಲಿ ಲೋಡ್ ಆಗೋ ಪ್ರಕ್ರಿಯೆಯನ್ನು ಬೂಟಿಂಗ್ ಅನ್ನುತ್ತೇವೆ. ಓಕೆ ಸ್ನೇಹಿತರಲ್ಲಿ, ಕಾರ್ಯಾಚರಣೆ ವ್ಯವಸ್ಥೆ ಕೆಲವು ವಿಧಗಳು ನೋಡೋಣ. ಸಿಂಗಲ್ ಯೂಸರ್ಸ್, ಮಲ್ಟಿ ಟಾಸ್ಕಿಂಗ್ಸ್ ಮತ್ತು ಬ್ಯಾಚ್ ಪ್ರೊಸೆಸಿಂಗ್, ಮಲ್ಟಿ ಪ್ರೊಸೆಸಿಂಗ್ಸ್ ಮತ್ತು ರಿಯಲ್ ಟೈಮ್ ಆಪ್ರೇಟಿಂಗ್ ಸಿಸ್ಟಮ್ ಮತ್ತು ಟೈಮ್ ಶೇರಿಂಗು. ಸ್ನೇಹಿತರಲ್ಲಿ ಮುಖ್ಯವಾದ ನಾವು ಆಪ್ರೇಟಿಂಗ್ ಸಿಸ್ಟಮ್ ನೋಡೋಣ. ಯಾವಪ್ಪ ಅಂದರೆ ಯುನಿಕ್ಸು, ಆ್ಯಪಲು, ಓಕೆ ಮತ್ತು ಲಿನೆಕ್ಸು, ಸನ್ ಸೊಲೆರಿಯೋ, ವಿಂಡೋ, ಇವೆಲ್ಲ ಆಪ್ರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆ ಸ್ನೇಹಿತರೆ ಮುಂದಿನ ಪ್ರಶ್ನೆ, MS ವರ್ಡ್ನಲ್ಲಿ ಡಾಕ್ಯುಮೆಂಟನ್ನು ತೆರೆಯಲು ಬಳಸುವ ಕೀ ಸಂಯೋಜನೆ ಯಾವುದು? Ctrl+N. ಓಕೆ, Ctrl+N ಇದು MS ವರ್ಡ್ನಲ್ಲಿ ಹೊಸ ಡಾಕ್ಯುಮೆಂಟ್ ತೆರೆಯಲು ಬಳಸುವ ಕೀ ಸಂಯೋಜನೆಗಳು. ಡೆಸ್ಕ್ಟಾಪ್ನಲ್ಲಿರುವ ಎಲ್ಲ ಭಾಗಗಳನ್ನು ಆಯ್ಕೆ ಮಾಡಲು ಬಳಸುವ ಕೀ ಸಂಯೋಜನೆ ಯಾವುದು? ಇಲ್ಲಿ Ctrl+A. ಇಲ್ಲಿ ಸ್ನೇಹಿತರೆ ಡ್ಯಾಶ್ ಪ್ರೋಗ್ರಾಮ್ಗಳು ಸ್ವಯಂಚಾಲಿತವಾಗಿ ಅಂದರೆ ಹೊರೆಯುತ್ತವೆ, ಅಂದರೆ ಲೋಡ್ ಆಗ್ತವೆ. ಪ್ರೋಗ್ರಾಮ್ಗಳು ಸ್ವಯಂಚಾಲಿತವಾಗಿ ಹೊರೆಯುತ್ತವೆ. ಓಕೆ, ಅಟೆಂಪ್ಟ್ಲಿ ಲೋಡ್ ಆಗ್ತವೆ. ಓಕೆ, ಲೋಡ್ ಆಗ್ತವೆ ಮತ್ತು ಬ್ರೌಸರ್ನ ಭಾಗವಾಗಿ ಕೆಲಸ ಮಾಡುತ್ತವೆ. ಯಾವಪ್ಪ ಅಂದರೆ ಪ್ಲಗಿನ್ಸು. ಯಾವುದು? ಪ್ಲಗಿನ್ಸು. ಈ ಅಂಚೆ ವಿಳಾಸದಲ್ಲಿ ಅನುಮತಿಸಲಾಗದ ಚಿಹ್ನೆ ಯಾವುದಂದರೆ ಇಲ್ಲಿ ಯಾವುದಪ್ಪ ಅಂದರೆ ಖಾಲಿ ಜಾಗ. ಈ ಕೆಳಗಿನ ಯಾವುದು ಅಪ್ಲಿಕೇಶನ್ ಪ್ರೋಗ್ರಾಮ್ ಆಗಿರುವುದಿಲ್ಲ? ನೋಡ್ರಿ, ಈ ಕೆಳಗಿನ ಯಾವುದು ಅಪ್ಲಿಕೇಶನ್ ಪ್ರೋಗ್ರಾಮ್ ಆಗಿರೋದಿಲ್ಲ? ವಿಂಡೋಸ್ 7 ನೋಡ್ರಿ, ವಿಂಡೋಸ್ 7 ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಪ್ರೋಗ್ರಾಮ್ ಆಗಲ್ಲ. ಮತ್ತು ವಿಂಡೋಸ್ 7 ಏನಿದು? ಇದು ಏನಪ್ಪ ಅಂದರೆ ಇದು ಆಪ್ರೇಟಿಂಗ್ ಸಿಸ್ಟಮು. ನೋಡ್ರಿ, ವಿಂಡೋಸ್ ಏನಿದೆ ಇದು ವಿಂಡೋ ಅನ್ನೋದು ಒಂದು ಆಪ್ರೇಟಿಂಗ್ ಸಿಸ್ಟಮ್ ಸ್ನೇಹಿತರೆ. ಬಟ್ MS ಆಫೀಸು, ಟ್ಯಾಲಿ, ಕ್ಯಾಡ್ ಇವೆಲ್ಲ ಅಪ್ಲಿಕೇಶನ್ಗಳು. ಓಕೆ, ಪವರ್ ಪಾಯಿಂಟ್ ನಿರೂಪಣೆಯಲ್ಲಿ ಟೆಕ್ಸ್ಟ್ ಬಾಕ್ಸ್ ಹಾಗೂ ಕ್ಲಿಪ್ ಆರ್ಟ್ಗಳನ್ನು ಮೆನುವಿನ ಮುಖಾಂತರ ಆಯ್ಕೆ ಮಾಡ್ಬೋದು. ಯಾವ್ದು ಮುಖಾಂತರ? ಇನ್ಸರ್ಟ್ ಮುಖಾಂತರ. ಸ್ನೇಹಿತರೆ, ಇನ್ಸರ್ಟ್ ಮುಖಾಂತರ ಟೆಕ್ಸ್ಟ್ ಬಾಕ್ಸ್ ಹಾಗೂ ಕ್ಲಿಪ್ ಆರ್ಟ್ಗಳನ್ನು ಮೆನುವಿನ ಮುಖಾಂತರ ಆಯ್ಕೆ ಮಾಡಬಹುದು. ಈ ಅಂಚೆ ಹೆಚ್ಚು ಸ್ವೀಕೃತರಿಗೆ ಕಳಿಸುವಾಗ ಅದರ ವಿಳಾಸವನ್ನು ಮರೆ ಮಾಡಲು ಈ ಆಯ್ಕೆಯನ್ನು ಬಳಸಬೇಕು. ಯಾವುದು? BCC. ಇಮೇಜನ್ನು ಪಟ್ಟಿಗೆ ಪರಿವರ್ತಿಸಲು ಬಳಸುವ ಸಾಧನ ಯಾವುದಂದರೆ ಸ್ನೇಹಿತರೆ OCR ಅಂದರೆ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್. ಇದು ಮುದ್ರಿತ ಚಿತ್ರಗಳನ್ನು, ಚಿಹ್ನೆಗಳನ್ನು ಮತ್ತು ಅಕ್ಷರಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವಂಥ ಒಂದು ಸ್ಕ್ಯಾನರ್ ತಂತ್ರಜ್ಞಾನವಾಗಿದೆ. ಲೇಸರ್ ಮುದ್ರಕದ ವೇಗವನ್ನು ಹೇಗೆ ಅಳೆಯಲಾಗುತ್ತದೆ? ಲೇಸರದ ಮುದ್ರಕದ ವೇಗವನ್ನು PPM ಮುಖಾಂತರ, ಪೇಜಸ್ ಪರ್ ಮಿನಿಟ್ ಮುಖಾಂತರ ಅಳೆಯಲಾಗುತ್ತದೆ. ಈ ಕೆಳಗಿನ ಯಾವುದು ಅಂತರ್ಜಾಲದ ಬ್ರೌಸರ್ ಅಲ್ಲ? ಓಕೆ ಸ್ನೇಹಿತರೆ, ಗೂಗಲ್ ಟಾಕು. ಓಕೆ, ಕ್ರೋಮು, ಮೊಜಿಲ್ಲಾ, ಒಪೆರಾ ಇವೆಲ್ಲ ಏನಾಗಿದೆ ಅಂದರೆ ಅಂತರ್ಜಾಲ ಬ್ರೌಸರ್ ಆಗಿದೆ. ಆದರೆ ಗೂಗಲ್ ಟಾಕ್ ಎಂಬುದು ಏನಾಗಿದೆ ಅಂದರೆ ತ್ವರಿತ ಸಂದೇಶ ಕಳಿಸುವ ಒಂದು ಸೇವೆಯಾಗಿದೆ. ನೋಟ್ಪ್ಯಾಡ್ ಎಂಬುದು ಆಯ್ಕೆಯನ್ನು ಹೊಂದಿಲ್ಲ. ನೋಟ್ಪ್ಯಾಡ್ ಯಾವ ಆಯ್ಕೆ ಹೊಂದಿಲ್ಲ ಅಂದರೆ ಪಠ್ಯ ಜೋಡಣೆ ಹೊಂದಿಲ್ಲ. ಈ ಕೆಳಗಿನ MS ವರ್ಡ್ನಲ್ಲಿ ಕಡತದ ಸರಿಯಾದ ವಿಸ್ತರಣೆ ಯಾವುದು ಸೂಚಿಸುತ್ತದೆ? .doc. ಸ್ನೇಹಿತರೆ, ಕಂಪ್ಯೂಟರ್ನ CPU ಡ್ಯಾಶ್ ಎಂಬ ಲಕ್ಷಾಂತರ ಸೂಕ್ಷ್ಮ ಸ್ವಿಚ್ಗಳನ್ನು ಹೊಂದಿದೆ. ಏನು ಹೊಂದಿದೆಪ್ಪ ಅಂದರೆ ಟ್ರಾನ್ಸಿಸ್ಟರ್ಗಳು. ಓಕೆ, ಈ ಟ್ರಾನ್ಸಿಸ್ಟರ್ಗಳು ಸಿಲಿಕಾನಿಂದ ತಯಾರಾಗುತ್ತವೆ ಸ್ನೇಹಿತರೆ. ಓಕೆ ಮುಂದೆ ಸ್ನೇಹಿತರೆ, ಸಮಸ್ಯೆಯನ್ನು ಪರಿಹರಿಸಲು ಬಳಸುವ ಹಂತದ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತೇವೆ? ನೋಡ್ರಿ, ಏನು ಕೊಟ್ಟಿದ್ದಾರೆ ನೋಡ್ರಿ ಸ್ನೇಹಿತರೆ, ಸಮಸ್ಯೆಯನ್ನು ಪರಿಹರಿಸಲು ಬಳಸುವ ಹಂತದ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತೇವೆ? ಸ್ನೇಹಿತರೆ, ಇಲ್ಲಿ ಈ ಆಪ್ಷನ್ ನೋಡ್ರಲ್ಲಿ ಏನಪ್ಪ ಅಂದರೆ ಅಲ್ಗೋರಿದಮ್, ಫ್ಲೋ ಚಾರ್ಟ್, ಸಾಫ್ಟ್ವೇರ್, ಪ್ರೋಗ್ರಾಮ್. ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದಂದರೆ ಅಲ್ಗೋರಿದಮ್ ಸ್ನೇಹಿತರೆ. ಸ್ನೇಹಿತರೆ ಮುಂದಿನ ಪ್ರಶ್ನೆ ನೋಡೋಣ. MS ಪವರ್ನಲ್ಲಿ ಸ್ಲೈಡ್ ಶೋ ನಿಲ್ಲಿಸಲು ಉಪಯೋಗಿಸುವ ಕೀಗಳು ಯಾವುದು? ಇಲ್ಲಿ ಯಾವುದಪ್ಪ ಅಂದರೆ ಎಸ್ಕೇಪು. ಕರೆಕ್ಟ್ ಆನ್ಸರ್ ಎಸ್ಕೇಪು. ಒಂದು ಪ್ರೋಗ್ರಾಮಿಂದ ಇನ್ನೊಂದಕ್ಕೆ ತೆರಳಲು ಉಪಯೋಗಿಸುವ ಕೀಗಳು ಯಾವುದಂದರೆ ಅಲ್ಟಾ+ ಟ್ಯಾಬು. ಯಾವುದು? ಅಲ್ಟಾ+ ಟ್ಯಾಬು. MS ವರ್ಡ್ನಲ್ಲಿ ಅಂಡು ಮಾಡಲು ಉಪಯೋಗಿಸುವ ಕೀಗಳು ಯಾವುದು ಸ್ನೇಹಿತರೆ? ಯಾವುದಪ್ಪ ಅಂದರೆ ಇಲ್ಲಿ ನೋಡ್ರಿ, MS ವರ್ಡ್ನಲ್ಲಿ ಅಂಡು ಮಾಡಲು ಉಪಯೋಗಿಸುವ ಕೀಗಳು Ctrl+Z. ಕಡತ ವಿಸ್ತರಣೆ ಯಾವುದನ್ನು ಸೂಚಿಸುತ್ತದೆ? ನೋಡಲಿ, ಕಡತದ ವಿಷಯದ ಬಗೆಯ ಬಗ್ಗೆ.
ಡಿ ವಿ ಡಿ ಶೇಖರಣಾ ಸಾಮರ್ಥ್ಯ ಎಷ್ಟು? 4.7 GB. ಅದೇ ರೀತಿ ಸ್ನೇಹಿತರೆ ವಿ ಸಿ ಡಿ ಶೇಖರಣಾ ಸಾಮರ್ಥ್ಯ ಎಷ್ಟು? ಎಷ್ಟಪ್ಪ ಅಂದರೆ 700. ಎಷ್ಟು? 700 MB. ಓಕೆ ಸ್ನೇಹಿತರಲ್ಲಿ ಸಿ ಡಿ ಅಂದರೆ ಏನು? ಓಕೆ ಸಿ ಡಿ ಬಗ್ಗೆ ನೋಡೋಣ ಸ್ನೇಹಿತರೆ. ಸಿ ಡಿಯನ್ನು ಮ್ಯಾಗ್ನೆಟಿಕ್ ಸ್ಟೋರೇಜ್ ಅಥವಾ ಆಪ್ಟಿಕಲ್ ಸ್ಟೋರೇಜ್ ಸಿಸ್ಟಮ್ ಎನ್ನುತ್ತಾರೆ. ಸಾಮಾನ್ಯವಾಗಿ ಸಿ ಡಿ ಸಂಗ್ರಹಣ ಸಾಮರ್ಥ್ಯ ಎಷ್ಟಿರುತ್ತಪ್ಪ ಅಂದರೆ 700 MB ಇರುತ್ತದೆ. ಸಿ ಡಿಗಳು ಲೇಸರ್ ವಿಮ್ ಅಥವಾ ರಬ್ಬಿ ಲೇಸರ್ ಬಳಸಿ ಓದುವ ಅಥವಾ ಬರೆಯುವ ಕೆಲಸ ಮಾಡ್ತವೆ. ಇವುಗಳು ಹೆಂಗಿರ್ತವೆ ಅಂದರೆ ವೃತ್ತಾಕಾರದಲ್ಲಿರ್ತವೆ ಸ್ನೇಹಿತರೆ. ಸಿ ಡಿ ವಿಧಗಳು ಯಾವುವು? ಸಿ ಡಿ ಆರ್ ರಿಟೇಬಲ್ ಸಿ ಡಿ, ಇವುಗಳಲ್ಲಿ ಒಮ್ಮೆ ಬರೆದ ನಂತರ ತಿದ್ದುಪಡಿ ಮಾಡಲು ಸಾಧ್ಯವಲ್ಲ. ಸಿ ಡಿ ರೋಮ್ ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ, ಇವುಗಳಲ್ಲಿ ಒಮ್ಮೆ ಬರೆದರೆ ಎಷ್ಟು ಬರೆಯಾದರೂ ಓದಬಹುದು, ಆದರೆ ತಿದ್ದುಪಡಿ ಸಾಧ್ಯವಿಲ್ಲ. ಸಿ ಡಿ ಆರ್ ಡಬ್ಲ್ಯೂ ರೀರೇಟೇಬಲ್ ಸಿ ಡಿ, ಇವುಗಳಲ್ಲಿ ಒಮ್ಮೆ ಬರೆದ ಮಾಹಿತಿಯನ್ನು ಅಳಿಸಿ ಮತ್ತೆ ಬರೆಯಬಹುದು. ಓಕೆ ಸ್ನೇಹಿತರೆ ಡಿ ವಿ ಡಿ ನೋಡೋಣ. ಇವು ವೃತ್ತಾಕಾರದಲ್ಲಿರ್ತವೆ. ಇವುಗಳ ಸಂಗ್ರಹಣ ಸಾಮರ್ಥ್ಯ 4.7 GB. ಇವುಗಳು ಸಿ ಡಿಗಳಿಂದ ಹೆಚ್ಚಿನ ಸಂಗ್ರಹಣ ಸಾಮರ್ಥ್ಯ ಹೊಂದಿವೆ. ಓಕೆ ಈ ಡಿ ವಿ ಡಿ ವಿಧಗಳು ಡಿ ವಿ ಡಿ ರಿಟೇಬಲ್ ಮತ್ತು ಡಿ ವಿ ಡಿ ರೀರೇಟೇಬಲ್ಲು. ಸ್ನೇಹಿತರೆ ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು. ಶುಭ ದಿನ.